ಆಯೋಜನೆ ಮಾಡಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸ್ಪರ್ಧಾಳುಗಳಾಗಿ ಭಾಗವಹಿಸ್ತಾ ಇದ್ದೀವಿ. ಸೊ ಎಲ್ಲರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಶ್ರೀಯುತ ಗೋಲ್ಡ್ ನಾಗರಾಜರವರು ತಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಭಾಗದ ಉದ್ಯಮಿಗಳು ಆಗಿದ್ದಾರೆ. ಹಾಗೂ ಶ್ರೀಯುತರು ಹವ್ಯಾಸಿ ರಂಗಭೂಮಿ ಕಲಾವಿದರು ಆಗಿರ್ತಕ್ಕಂಥರೆ ಶ್ರೀಯುತರು ಅವರದೇ ಆದಂತಹ ಛಾಪನ್ನ ಮೂಡಿಸುತ್ತಿದ್ದಾರೆ. ಶ್ರೀಯುತರು ವಿಶೇಷವಾಗಿ ವಿಭಿನ್ನವಾಗಿ ನನ್ನ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಏನಾದರೂ ಕಾರ್ಯಕ್ರಮಗಳು ಜರುಗಬೇಕು ಅಂತ ಹೇಳಿ ಒಂದು ಚಿಂತನೆಯನ್ನ ಮಾಡಿ ಕಳೆದ ಬಾರಿ ಮತ್ತೊಂದು ವಿಶೇಷ ಕಾರ್ಯಕ್ರಮವನ್ನ ನಾವು ಬಿಗ್ ಬ್ಯಾಗ್ ಹಮ್ಮಿಕೊಂಡಿದ್ವಿ. ಅದು ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮವಾಗಿತ್ತು. ಸೊ ಈ ಬಾರಿ 51ನೇ ವಸಂತಕ್ಕೆ ಪದಾರ್ಪಣೆ ಮಾಡಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಒಂದು ಕ್ರೀಡೆಯನ್ನ ಪ್ರೋತ್ಸಾಹಿಸುವುದರ ಮುಖಾಂತರ ಒಂದು ಸ್ಪರ್ಧಾಳುಗಳಿಗೆ ಒಂದು ಅವಕಾಶವನ್ನು ಕೊಡೋದ್ರ ಮುಖಾಂತರ ಸೊ ಗೆದ್ದಂತಹ ಸ್ಪರ್ಧಾಳುಗಳಿಗೆ ಏನಾದರೂ ಒಂದು ಬಹುಮಾನವನ್ನು ವಿತರಣೆ ಮಾಡೋದ್ರ ಮುಖಾಂತರ ಒಂದು ಹೊಸ ಪ್ರಯತ್ನಕ್ಕೆ ನಾಂದಿಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೂ ಕೂಡ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜನೆ ಮಾಡಿರ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಕ್ರೀಡಾಳುಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಟೂರ್ನಮೆಂಟ್ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಹಾಗೂ ಈ ಕ್ಲಬ್ನ ಮಾಲೀಕರು ಆಗಿರ್ತಕ್ಕಂಥ ಶ್ರೀಯುತ ಗಣೇಶನ್ ಅವರು ಜೊತೆಲಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸ್ಪರ್ಧಾಳುಗಳಿಗೆ ಒಂದು ಟೀಮನ್ನು ಯಾರನ್ನು ನಿಗದಿ ಮಾಡಿದ್ದಾರೆ. ತಮ್ಮ ಪಾರ್ಟ್ನರ್ಸ್ ಅಂತಕ್ಕಂಥದ್ದನ್ನು ಕೂಡ ತಾವೇ ಆಯ್ಕೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಇಲ್ಲಿ ಈ ಒಂದು ಕ್ರೀಡೆಯಲ್ಲಿ ಯಾವುದೇ ರೀತಿ ಚ್ಯುತಿ ಬರದ ರೀತಿಯಲ್ಲಿ ಇದೊಂದು ಮನರಂಜನೆಯಾಗಿ ಅಷ್ಟೇ ಮುಂದುವರೆದು ಎಲ್ಲರೂ ಕೂಡ ಒಂದು ಸಂತೋಷದ ಕೂಟದಲ್ಲಿ ಎಲ್ಲರೂ ಕೂಡ ಪಾಲುದಾರರಾಗಿ ಈ ಒಂದು ಕ್ರೀಡೆ ಯಶಸ್ವಿಯಾಗಲಿಕ್ಕೆ ನಾವೆಲ್ಲರೂ ಕೂಡ ತುಪ್ಪು ಮನಸ್ಸಿನಿಂದ ಹಾಗೂ ಉತ್ಸಾಹದಿಂದ ನಾವೆಲ್ಲ ಪಾಲ್ಗೊಂಡಿದ್ದೀರಿ. ಯಾವುದೇ ರೀತಿಯಾದಂತಹ ಒಂದು ವೈಮನಸ್ಸಿಗೆ ಅವಕಾಶ ಮಾಡಿಕೊಡದೆ ನಾವೆಲ್ಲರೂ ಕೂಡ ತಮ್ಮ ಒಂದು ಶ್ರದ್ಧೆ ಮತ್ತು ಶ್ರಮವನ್ನು ಪಣಕ್ಕಿಟ್ಟು ಎಲ್ಲರೂ ಕೂಡ ಇಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಂದಿದ್ದೀರಿ. ಮತ್ತೊಮ್ಮೆ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡೋದಕ್ಕೆ ನಾವೆಲ್ಲರೂ ಕೂಡ ಶಾಂತಿಪ್ರಿಯರಾಗಿ ಹಾಗೂ ಸಮಯ ಪಾಲಕರಾಗಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿಕ್ಕೆ ನಾವೆಲ್ಲರೂ ಕೂಡ ಕಾರಣಕರ್ತರಾಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆಯೇ ನಿನ್ನೆ ನಾವು ವಿಶೇಷ ಪುಟಾಣಿ ಮಕ್ಕಳಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರ್ಯಕ್ರಮ ಮುಕ್ತಾಯವಾಗಿದೆ. ಈ ದಿನ ನಾವು ವಯಸ್ಕರಿಗೆ ಕಾರ್ಯಕ್ರಮವನ್ನು 3 ಹಂತಗಳಲ್ಲಿ ತೀರ್ಮಾನವನ್ನು ಮಾಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಶ್ರೀಯುತ ಗೋಲ್ಡ್ ನಾಗರಾಜ್ ಅವರು ಹಾಗೂ ನಮ್ಮ ಗಣೇಶ್ ಅವರ ಸಮ್ಮುಖದಲ್ಲಿ ಒಂದು ದೀಪ ಬೆಳಗುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಿ ಶ್ರೀಯುತ ನಾಗರಾಜ್ ಹಾಗೂ ಅವರ ಹಿತೈಷಿಗಳಿಗೆ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನ ದೀಪ ಬೆಳಗುವುದರ ಮುಖಾಂತರ ಶ್ರೀಯುತ ನಾಗರಾಜರವರ ಅಮೃತ ಹಸ್ತದಿಂದ ದೀಪ ಬೆಳಗುವ ಮುಖಾಂತರ ಈ ಒಂದು ಇಂಡೋರ್ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಿಮೆಂಟ್ಗೆ ಒಂದು ಚಾಲನೆಯನ್ನ ಕ್ರೀಡಾಳುಗಳಿಗೂ ಬರಬೇಕು. ಕ್ರೀಡಾ ಸ್ಪರ್ಧೆಗಳು ಕ್ರೀಡಾಭಿಮಾನಿಗಳಿಂದ ದಯಮಾಡಿ ಬರಬೇಕು. ದಯಮಾಡಿ ಮಹಿಳಾ ಮಣಿಗಳು ಬರಬೇಕು ವೇದಿಕೆ ಮೇಲೆ.
ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಬೆಳಗೋದ್ರ ಮುಖಾಂತರ ಚಾಲನೆ ಕೊಟ್ಟಿರತಕ್ಕಂಥ ಶ್ರೀಯುತ ನಾಗರಾಜರವರಿಗೆ ಹಾಗೂ ನಮ್ಮೆಲ್ಲ ಕ್ರೀಡಾಭಿಮಾನಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಾಗ್ತಾ ಇದೆ. ಕ್ರೀಡಾ ಉದ್ಘಾಟನೆ ಆಗುವುದು ಸಾಂಕೇತಿಕವಾಗಿ ಶ್ರೀಯುತ ನಾಗರಾಜರವರ ಹಸ್ತದಿಂದ ಒಂದು ಕ್ರೀಡೆಯನ್ನ ಆಡೋದ್ರ ಮುಖಾಂತರ ಅದಕ್ಕೆ ಚಾಲನೆ ಅಧಿಕೃತವಾಗಿ ಸಿಗುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ. Opposite people are good. ಶ್ರೀಯುತ ನಾಗರಾಜರವರು ಕ್ರೀಡೆಯನ್ನ ಆಡುವುದರ ಮುಖಾಂತರ ಈ ಒಂದು ಟೂರ್ನಿಮೆಂಟ್ಗೆ ಅಧಿಕೃತ ಚಾಲನೆಯನ್ನು ಕೊಟ್ಟಿದ್ದಾರೆ. ಶ್ರೀಯುತರಿಗೆ ಸಂಪೂರ್ಣದ ಅಭಿನಂದನೆಗಳು. ಎಂಡ್ ಮಾಡ್ಲಾ?